ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಸೀಮಿತವಾಗಿ ವೈದ್ಯರು ನೀಡಿದ ಪೇನ್ ಕಿಲ್ಲರ್ಗಳನ್ನ ಸ್ವಯಂ ವೈದ್ಯ ನೆಲೆಯಲ್ಲಿ ನಿರಂತರವಾಗಿ ಬಳಕೆ ಮಾಡುವಂತಹ ಮೂಲಕ ಕಿಡ್ನಿ ಸಮಸ್ಯೆಗಳಿಗೆ ತಮ್ಮನ್ನು ತಾವು ತೆರೆದುಕೊಳ್ಳುವಂತಹ ಯುವ ಜನತೆಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಪೇನ್ ಕಿಲ್ಲರ್ ತ್ಯಜಿಸಿ ಕಿಡ್ನಿ ರಕ್ಷಿಸಿ ಜೀವ ಉಳಿಸಿ ಜಾಗೃತಿ ಜಾಥವನ್ನ ಹಮ್ಮಿಕೊಳ್ಳಲಾಗಿದೆ. ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇಂತಹ ಜಾಥವೊಂದನ್ನ ಪುತ್ತೂರಿನಲ್ಲಿ ಆರಂಭಿಸಲಾಗಿದೆ. ಈ ಹೋರಾಟ ನಿರಂತರವಾಗಿ ಸಾಗಲಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಜಾಗೃತಿ ಕ್ಯಾಂಪ್ಗಳನ್ನು ನಡೆಸಲಾಗುತ್ತದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಹೇಳಿದರು. ಪುತ್ತೂರಿನ ದರ್ಬೆ ವೃತ್ತದ ಬಳಿಯಲ್ಲಿ ಜಾಥಾಕ್ಕೆ ಚಾಲನೆ ನೀಡಿದ ಅವರು ಪುತ್ತೂರಿನಲ್ಲಿ ಕಳೆದ 3 ತಿಂಗಳ ಹಿಂದೆ 180 ಮಂದಿ ಬಡವರ್ಗದ ಜನತೆಗೆ ಕಿಡ್ನಿ ವೈಫಲ್ಯ ಉಂಟಾಗಿ ಡಯಾಲಿಸ್ಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ರು. ಆದರೆ ಈಗ ಈ ಸಂಖ್ಯೆ 208ಕ್ಕೆ ತಲುಪಿದೆ. ಬಹುತೇಕ ಈ ಕಿಡ್ನಿ ವೈಫಲ್ಯತೆಗೆ ಪೇನ್ ಕಿಲ್ಲರ್ ಕಾರಣವಾಗ್ತಾ ಇದೆ. ಈ ಪೇನ್ ಕಿಲ್ಲರ್ ಅನಾಯಾಸವಾಗಿ ಜನತೆಗೆ ದೊರಕ್ತಾ ಇದ್ದು ಜನತೆಯ ಆರೋಗ್ಯವನ್ನ ನಾಶ ಮಾಡ್ತಾ ಇದೆ. ವೈದ್ಯರ ಅನುಮತಿ ರಹಿತವಾಗಿ ಯಾರೂ ಇದನ್ನ ಬಳಕೆ ಮಾಡಬಾರದು. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಯುವ ಜನತೆಯಲ್ಲಿ ಜಾಗೃತಿ ಮೂಡಬೇಕಾಗಿದೆ. ನಮ್ಮ ಬದುಕನ್ನು ರಕ್ಷಿಸಿಕೊಳ್ಳಲು ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಈ ಜಾಗೃತಿ ಜಾಥಾ ನಡೀತಾ ಇದೆ ಎಂದು ಹೇಳಿದರು. ಪುತ್ತೂರಿನ ದರ್ಬೆ ವೃತ್ತದಿಂದ ಆರಂಭಗೊಂಡ ಈ ಜಾಗೃತಿ ಜಾಥಾ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಬೊಳುವಾರು ತನಕ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ, ತಾಲೂಕು ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಯುದುರಾಜ್, ಡಾಕ್ಟರ್ ಹೇಮಲತಾ, ಡಾಕ್ಟರ್ ದೀಪಿಕಾ, ಡಾಕ್ಟರ್ ರಾಧಿಕಾ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉಮಾನಾಥ್ ಶೆಟ್ಟಿಪೆರ್ನೆ, ಮಹಿಳಾ ಕಾಂಗ್ರೆಸ್ನ ಚಂದ್ರಪ್ರಭಾ, ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಮೊಹಮ್ಮದ್ ಬಡಗನೂರು, ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜಯಪ್ರಕಾಶ್ ಬದಿನಾರು ಮತ್ತಿತರರು ಭಾಗಿಯಾಗಿದ್ದರು. ಅವೇರ್ನೆಸ್ ಅನ್ನು ಸೃಷ್ಟಿ ಮಾಡಬೇಕು. ನಾವು ಅವೇರ್ನೆಸ್ ಅನ್ನು ಹೇಳಿದ್ರೆ ಪ್ರಿಕಾಷನ್ ಆಗಿ ತಗೊಂಡು ಕಿಡ್ನಿ ಫೇಲಿಯರ್ ಆಗುವುದನ್ನು ಕಡಿಮೆ ಮಾಡುವುದು. ಅನ್ಲೆಸ್ ವಿ ಆರ್ ಪ್ರೊವೈಡಿಂಗ್ ಮೋರ್ ಡಯಾಲಿಸಿಸ್ ಮಿಷಿನ್ಸ್. ಡಯಾಲಿಸಿಸ್ ಮಿಷಿನ್ ಹಾಕುವುದು ಇನ್ನೊಂದು ಕಡೆ ಆದರೆ ಜನರಿಗೆ ಅದನ್ನು ತಿಳಿಸುವ ಕೆಲಸವನ್ನು ನಾವು ಮಾಡಿದರೆ ಅದು ಸಹಕಾರಿ ಆಗ್ಬೋದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಇದನ್ನು ಸಹಕಾರವನ್ನು ಕೊಡುವಂಥ ಈಗ ಪ್ರಗತಿ ಹಾಸ್ಪಿಟಲ್ನವರು, ನಮ್ಮ ಜಯಪ್ರಕಾಶ್ ಬದಿನಾರ್ ಅವರು, ನಮ್ಮ ಸರ್ಕಾರಿ ಆಸ್ಪತ್ರೆಯ THO ಇರ್ಬೋದು, ಡಾಕ್ಟರ್ಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ನಾವು ಬರೀ ರಸ್ತೆ ಮತ್ತು ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಜೊತೆಗೆ ಸಾಮಾಜಿಕ ಜ್ಞಾನವನ್ನು ಬೇಕು. ಎಲ್ಲ ರಂಗದಲ್ಲೂ ಕೂಡ ನಾವು ಮನವರಿಕೆಯನ್ನು ಮಾಡಿದಲ್ಲಿ, ಅವೇರ್ನೆಸ್ ಅನ್ನು ಮಾಡಿದಲ್ಲಿ ಇಂಥ ದೊಡ್ಡ ಅವಘಾತಗಳನ್ನು ಕಡಿಮೆ ಮಾಡುವಂಥ ಕೆಲಸವನ್ನು ಮಾಡುವ ದೃಷ್ಟಿಕೋನ ಇಟ್ಕೊಂಡು ಈ ಮಕ್ಕಳನ್ನೆಲ್ಲ ಸೇರಿಸಿ ಇವತ್ತಿನ ರ್ಯಾಲಿ ಹೋಗ್ತಾ ಇದ್ದೇವೆ. ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿಂದ ಗುಣವರನವರಿಗೆ ಈ ಜಾಥಾ ಹೋಗ್ತದೆ. ಮಕ್ಕಳು ಮುಂದಿನಿಂದ ನಡ್ಕೊಂಡು ಹೋಗ್ತದೆ. ಫಸ್ಟ್ ಮೈಕ್ ಸೆಟ್ ಇರ್ತದೆ, ಜೀಪ್ ಇರ್ತದೆ, ಆನಂತರ ಶಿಸ್ತುಬದ್ಧವಾಗಿ ಮಕ್ಕಳು ಸಿಂಗಲ್ ಲೈನಲ್ಲಿ ನಡ್ಕೊಂಡು ಹೋಗ್ತಾರೆ. ನಮ್ಮ ಕಾರ್ಯಕರ್ತರು ಕೂಡ ಇದ್ದಾರೆ. ನೀವು ದಯಮಾಡಿ ಹಿಂದಿನಿಂದ ನಡ್ಕೊಂಡು ಹೋಗ್ಬೇಕು. ಆ ಶಿಸ್ತು ಇಲ್ಲಿ ಗೊತ್ತಾಗಬೇಕು. ಅದರ ಮುಖಾಂತರ ಒಟ್ಟು ನೀವು ಹೋದ್ರೆ ಅದಕ್ಕೆ ಗೌರವವಿರುವುದಿಲ್ಲ. ಅವರನ್ನು ಹೋಗ್ಲಿಕ್ಕೆ ಬಿಡಿ. ಜನ ಅವೇರ್ನೆಸ್ ಅನ್ನು ಓದಲಿ, ಏನಂತ ತಿಳ್ಕೊಳ್ಳಿ, ಇನ್ನೊಬ್ಬರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸಗಳಾಗಲಿ. ಇದು ಇದರ ಹೋರಾಟ ಇದು ಆರಂಭ. ಮುಂದಿನ ದಿವಸಗಳಲ್ಲಿ ಪ್ರತಿ 6 ತಿಂಗಳಿಗೆ 1 ವರ್ಷಕ್ಕೆ ಬೇರೆ ಈ ಥರ